ಒಂದು ಮಾನ್ಯ ಸಭಾಪತಿಗಳೇ, ಇವರು ಹಣ ಎಲ್ಲ ಕೊರತೆ ಇಲ್ಲ, ಬಿಡುಗಡೆ ಮಾಡಿದ್ದೀನಿ, ಎಲ್ಲಾ ಕಡೆಗೂ ಆಗಿದೆ ಅಂತಂದ್ರೆ ಎಲ್ಲ ಪತ್ರಿಕೆಗಳಲ್ಲಿ ಯಾಕೆ ಈ ರೀತಿ ಹೆಡ್ಡಿಂಗ್ ಬರುತ್ತೆ? 6 ತಿಂಗಳು ಕಳೆದ್ರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶೂ ಸಾಕ್ಸ್ ಭಾಗ್ಯ ದೊರೆತಿಲ್ಲ. ಯಾಕೆ? ಒಂದು ಪತ್ರಿಕೆ ಅಲ್ಲ, ಸಾಲ್ ಪತ್ರಿಕೆಗಳು ಹೇಳಿವೆ. ಯಾಕೆ ಬರುತ್ತೆ ಈ ರೀತಿ? ಇದಕ್ಕೆ ನನಗೆ ಉತ್ತರ ಬೇಕು. ಹಾಗೇನೆ ಇದ್ರಲ್ಲಿ ವಿವರ ಇದೆ. ಹಣ ಬಂದಿದೆ ಶಾಲೆಗೆ ಬಂದಿರೋ ಹಣ ಬಳಕೆ ಆಗಿದೆಯಾ? ಅವ್ರು ಹೇಳ್ತಾರೆ ಇದನ್ನ ಮಿಡ್ಲ್ ಸ್ಕೂಲ್ನವ್ರಿಗೆ ಬಳಸ್ಕೊಳಕ್ಕೆ, ಅಥವಾ ಪ್ರೈಮರಿ ಸ್ಕೂಲ್ನವ್ರಿಗೆ ಬಳಸ್ಕೊಳಕ್ ಹಣ ಬಂದಿದೆ, ಪೂರ್ತಿ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗದೆ ಇರೋದ್ರಿಂದ ನಮ್ಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಅವರು. ನೋಡಿ, ಅವರು ಹೇಳ್ತಾರೆ ಹಣ ಬಂದಿದೆ, ಇದ್ರಲ್ಲಿ ಯಾವ ವಿದ್ಯಾರ್ಥಿ ಕೊಡಬೇಕು ಕೊಡಬಾರ್ದು ಅನ್ನೋಂಥ ಜಿಜ್ಞಾಸೆಗೆ ನಾವು ಒಳಗಾಗಿದ್ದೀವಿ. ಹಾಗಾಗಿ ಯಾವ ವಿದ್ಯಾರ್ಥಿ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಕೇಳಬೇಕು. ಆಮೇಲೆ ಇನ್ನೊಂದು, ಇವ್ರು ಹೇಳಿರುವಂತದ್ರಲ್ಲಿ ಹೇಳ್ತೀನಿ, ಕಲಬುರಗಿ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೂ ಅನುದಾನ ತಲುಪಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ನಾಟಕದ ಬೇರೆ ಶಾಲೆಗಳು ಏನ್ ಮಾಡಿತ್ತು ಸ್ವಾಮಿ? ನಾನು ಮಾನ್ಯ ಮಂತ್ರಿಗಳಿಗೆ ಕೇಳ್ತೀನಿ. ನೋಡಿ, ಉತ್ತರದಲ್ಲಿದೆ, ಕಲಬುರಗಿ ಜಿಲ್ಲೆಯ 2450 ಶಾಲೆಗಳಿಗೆ ಜಿಲ್ಲೆಯ ಉಪನಿರ್ದೇಶಕರ ಬೇಡಿಕೆಯಂತೆ. ಹಾಗಾದ್ರೆ ಅಲ್ಲಿ ಕಲಬುರಗಿ ಉಪನಿರ್ದೇಶಕರು ಅಷ್ಟು ಪವರ್ಫುಲ್ಲ, ಅಥವಾ ನಿಮ್ಗೆ ಅಷ್ಟು ಆತ್ಮೀಯರ ಅವರು, ಅಥವಾ ಯಾವ ಶಕ್ತಿ ಕೆಲಸ ಮಾಡ್ತು ನಿಮ್ಗೆ ಈ ರೀತಿ ಮಾಡೋದಕ್ಕೆ? ನಿಮ್ಗೆ ಭಯ ಇದೆಯಾ? ಕಲಬುರಗಿ ಬಗ್ಗೆ ಪ್ರೇಮ ಇದೆಯಾ? ಸ್ನೇಹ ಇದೆಯಾ? ಯಾವ ಮೋಹನ ಮುರಳಿ ಕರೀತು ನಿಮ್ಗೆ ಕಲಬುರಗಿ ಜಿಲ್ಲೆಗೆ ಎಲ್ಲಾ ಕೊಡಕ್ಕೆ? ಕರ್ನಾಟಕಕ್ಕೆ ಯಾಕೆ ತೊಂದರೆ ಆಯ್ತು? ಇಲ್ಲ, ಇನ್ನು 6 ತಿಂಗಳಾದ್ರೂ ಉತ್ತರ ಹೇಳ್ತಾರೆ. ಯಾರ ಮೇಲೂ ಯಾವ ತರ ಪ್ರೀತಿ ವೈಯಕ್ತಿಕವಾಗಿ ಇಟ್ಕೊಳ್ಳತಕ್ಕಂಥ ಅಭ್ಯಾಸ ನನಗಂತೂ ಇಲ್ಲ. ಅಲ್ಲ, ನೀವೇ ಒಪ್ಕೊಂಡಿದ್ದೀರಾ, ನೀವು ಕೂಡ ಹೇಳಿದ್ರಿ SDMC ಅವರಿಗೆ ದುಡ್ಡು ಬಂದಿದೆ. ಸೊ ಅಲ್ಲಿ ಏನಾದರೂ ತಪ್ಪುಗಳು SDMC ಮತ್ತೆ ನಮ್ಮ DDPI BO ಅವ್ರ ಮೂಲಕ ಏನಾದ್ರು ಆಗಿದ್ರೆ, ಯಾಕೆಂದ್ರೆ ಇದನ್ನ ಡೈರೆಕ್ಟ್ ಆಗಿ ಕಮಿಷನರ್ ಇಂದ ಡೈರೆಕ್ಟ್ ಆಗಿ SDMCಗೆ ಹಣ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೆ. ಎಲ್ಲಾದ್ರೂ ನೀವು ಹೇಳೋ ಪ್ರಕಾರ ಪತ್ರಿಕಾ ಮಾಧ್ಯಮದಲ್ಲಿ ಬಂದಾಗ್ಲೂ ಕೂಡ ನಮಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಎಲ್ಲಾದ್ರೂ ನಮಗೆ ಈ ತರ ಮಾಹಿತಿ ಬಂದಾಗ ವೈಯಕ್ತಿಕವಾಗಿ ಆಫೀಸರ್ಸ್ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು, ಅದು ಎಲ್ಲೆಲ್ಲಾಗಿದೆ ಮತ್ತೆ ಚೆಕ್ ಮಾಡಿ ನಾವೇನು ಕೊಟ್ಟಿರೋದು. ಬಟ್ ಕಲಬುರಗಿಯಲ್ಲಿ ಅವ್ರು ಕೇಳಿರೋದ್ರಿಂದ ಅದನ್ನ ಮಾತ್ರ ಕೊಟ್ಟಿದ್ವಿ. ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಇರ್ತದೆ ಹೊರತು, ಎಲ್ಲ SDMC ಅವರು ಒಂದೇ ಥರನೇ ನಾವು ನೋಡ್ತೀವಿ ಹೊರತು ವೈಯಕ್ತಿಕವಾಗಿ ಡಿವಿಷನ್ ಅಲ್ವೈಸ್ ಏನೇ ಪ್ರೀತಿ ವಿಶ್ವಾಸ ಅಂತ ಹೇಳಿ ಬರೋದಿಲ್ಲ. ನಾವು ಡೈರೆಕ್ಟಾಗಿ ಕೊಡ್ತೀವಿ. ಎಲ್ಲಾದರೂ ಈ ಥರ ತೊಂದರೆ ಆಗಿದೆ, ನೀವು ಮಾಹಿತಿ ಏನು ಕೊಡ್ತೀರಿ ವೈಯಕ್ತಿಕವಾಗಿ? ಅವ್ರು ಏನಾದ್ರು ದುಡ್ಡು ಬಂದ್ರೂ, ಅವ್ರೇನಾದ್ರು ತಪ್ಪುಗಳು ಮಾಡಿದರೆ ಆಫೀಸರ್ಸು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕಾನೂನು ರೀತಿಯಲ್ಲಿ ತಗೊಳ್ತೀವಿ. ಯಾಕೆಂದ್ರೆ 46,000 ಶಾಲೆಗಳಿರ್ತಾವೆ. ಅದಕ್ಕೆ ನಾವು ಆ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು ನಾವು ವ್ಯವಸ್ಥೆಯನ್ನು ಮಾಡ್ತೀನಿ. ಬಟ್ ದುಡ್ಡು ಮಾತ್ರ ಡೈರೆಕ್ಟ್ ಆಗಿ ಹೋಗುತ್ತೆ, ಅದು ಯಾವುದೇ ಕಾರಣದ ತೊಂದರೆ ಇರೋದಿಲ್ಲ. ಅವ್ರು ಡೀಟೇಲ್ಸ್ ಕೊಟ್ಟ ತಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಬಳಸಿದ್ದೀರಾ ನೀವು? SC SP DSP ಹಣ ಇದಕ್ಕೆ ಬಳಸಿದ್ದೀರಾ? ಸಭಾಪತಿಗಳೇ, ಒಂದು ವಾರ ಟೈಮ್ ಕೇಳ. ಮಾನ್ಯ ಸಭಾಪತಿಗಳೇ, ಇದೇನು ಹೊಸ ವಿಷಯ ಅಲ್ಲ. 1 ವೀಕ್ ಟೈಮ್ ಕೇಳ. ಮಾನ್ಯ ಸಭಾಪತಿಗಳೇ, ಇದು ಹೊಸ ವಿಷಯ ಅಲ್ಲ. ಯಾಕೆ ಸಮಯ ತಗೊಂಡಿದ್ದಾರೆ ಗೊತ್ತಿಲ್ಲ. ಇದೇನು ಹೊಸ ವಿಷಯ ಅಲ್ಲ. ಕೇಳಿ, ಶಬ್ದ ಮಾಲಿನ್ಯ ಆಜಾನ್ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಇದೇನು ಹೊಸ ವಿಷಯ ಅಲ್ಲ. ಇದಕ್ಕೆ ಯಾಕೆ ಸಮಯ ತಗೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ಹೇಳೋದಕ್ಕೆ ಏನಾದ್ರೂ ಅವ್ರಿಗೆ ತೊಂದರೆ ಇದೆಯಾ? ಭಾಷಣ ಮಾಡ್ತೀರಿ ನೀವು? ಅಲ್ಲ ಮಾನ್ಯ ಸಭಾಧ್ಯಕ್ಷ, ಇದು ಪ್ರತಿ ಸಲ ಮುಂದಾಗ್ತಾರೆ. ಟೈಮ್ ನೋಡಿ, ಟೈಮ್ ಕೇಳೋರು ಮಂತ್ರಿಗಳೇ, ಒಂದು ವಾರ ಟೈಮ್ ಯಾಕೆ ಕೇಳಿ ಹೇಳ್ಬಿಡಿ ಬೇಗ. ಮಾನ್ಯ ಸಭಾಪತಿಗಳೇ, ಅವ್ರು 3 ವರ್ಷದ ವಿವರವಾದಂತ ಒಂದು ವರದಿ ಕೇಳಿದ್ದಾರೆ, ಮಾಹಿತಿ ಕೇಳಿದ್ದಾರೆ. ಮುಂದಿನ ವಾರದಲ್ಲಿ ಕೊಡ್ತೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.